ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಬಹುತೇಕ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಈ ರೀತಿಯಾಗಿ ಒಂದು ಆದೇಶ ಬರುತ್ತೆ ಅಂತೇಳಿ. ಒಂದು ತಿಂಗಳಿಗೆ 75,000 ರೂಪಾಯಿಯನ್ನ ಜೀವನಾಂಶವಾಗಿ ನೀಡೋದಾಗಿ ಆದೇಶವನ್ನ ಇದೀಗ ನಮ್ಮ ಹೈಕೋರ್ಟ್ ನೀಡಿಬಿಟ್ಟಿದೆ. ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದು ಆದೇಶವನ್ನು ಹೊರಡಿಸಿದೆ, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಈಗಾಗಲೇ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇದೊಂದು ಹಳೆಯ ಪ್ರಕರಣ ಅಂತಾನೆ ಹೇಳ್ಬೋದು. ಬಹುತೇಕ ಜನ ಇದನ್ನ ಗಮನಿಸಿರ್ತಾರೆ. ಅದೊಂದು ಒಂದು ರೀತಿಯಲ್ಲಿ ಇದೊಂದು ಲವ್ ದೋಖಾ ಅನ್ನುವ ಹಾಗೆ ಕೇಳಿ ಬರ್ತಾ ಇರುವಂತಹ ಪ್ರಕರಣ. ಸ್ನೇಹಿತರೆ, ಪುತ್ತೂರಿನ ಬಿಜೆಪಿ ಮಾಜಿ ಮುಖಂಡ ಆಗಿರುವಂತಹ ಜಗನ್ನಿವಾಸ ರಾವ್ ಅವರ ಪುತ್ರ ಕೃಷ್ಣ ಜೆ ಅನ್ನುವಂಥ ವ್ಯಕ್ತಿ, ಈತ ಪರಸ್ಪರ 7 ವರ್ಷಗಳಿಂದ ತನ್ನ ಸಹಪಾಠಿಯನ್ನ ಪ್ರೀತಿಸ್ತಾ ಇರ್ತಾನೆ. ಪ್ರೀತಿ ಮಾಡೋದು ತಪ್ಪು ಅಲ್ಲ, ಹಾಗಂತೇಳಿ ಪ್ರೀತಿ ಮಾಡ್ತಾ ಇದ್ದೀವಿ, ನಮ್ಮ ಹತ್ರ ದುಡ್ಡಿದೆ, ಹೇಗೆ ಬೇಕಾದ್ರೂ ನಾವು ಹೊರಗಡೆ ಬಂದುಬಿಡ್ತೀವಿ ಅಥವಾ ಆ ಕೇಸಿಂದ ಬಚಾವಾಗ್ಬಿಡ್ತೀವಿ ಅನ್ನುವಂಥ ಮನಸ್ಥಿತಿ ಇದ್ರೆ ಬಹುತೇಕ ಅಂಥವ್ರಿಗೆ ಇದೊಂದು ತಕ್ಕ ಪಾಠ ಅಂತಾನೆ ಹೇಳ್ಬಹುದು. ಆಕೆಯನ್ನು ಹೇಗೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ, ಅದು ಆ ರೀತಿ ಎಲ್ಲವೂ ಕೂಡ ಆಗಿರುತ್ತೆ. ಆರಂಭದಲ್ಲಿ ಆಕೆಗೆ ಮದುವೆ ಆಗ್ತೀನಿ ಅನ್ನುವಂಥ ಭರವಸೆ ಅಂಥದ್ದೆಲ್ಲವನ್ನು ಕೂಡ ಕೊಟ್ಬಿಟ್ಟಿರ್ತಾನೆ. ಸೊ ಮದುವೆ ಆಗ್ತಾನಲ್ಲ ಅನ್ನೋ ರೀತಿಯಲ್ಲಿ ಆ ಒಂದು ಸಂತ್ರಸ್ತೆ ಈತನ ಜೊತೆಗೆ ಅದು ಹೇಗೆಲ್ಲ ಇರೋದಕ್ಕೆ ಸಾಧ್ಯನೋ ಅದೆಲ್ಲವೂ ಕೂಡ ಆಗೋಗಿರುತ್ತೆ. ಅದಕ್ಕೆ ಪ್ರತಿಫಲವಾಗಿ ಒಂದು ಮಗು ಕೂಡ ಜನನವಾಗಿ ಬಿಡುತ್ತೆ. ಆಕೆ ಪ್ರೆಗ್ನೆಂಟ್ ಇದ್ದಾಗ ಮದುವೆ ಆಗೋದಕ್ಕೆ ಹೇಳ್ತಾಳೆ, ಅದನ್ನೆಲ್ಲವನ್ನು ಕೂಡ ನಿರಾಕರಿಸ್ತಾನೆ. ಅದನ್ನ ಹೇಗಾದ್ರೂ ಮಾಡಿ ತೆಗೆಸಿಬಿಡೋಣ ಹಾಗೆ ಹೀಗೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರುತ್ತೆ. ಅದೆಲ್ಲವೂ ಕೂಡ ಆದ ಬಳಿಕ ನನಗೆ ಮಗು ಬೇಕು, ನೀನು ಬೇಕು ಅನ್ನುವ ನಿಟ್ಟಿನಲ್ಲಿ ಆ ಒಂದು ಸಂತ್ರಸ್ತೆ ಪಟ್ಟಣ ತೊಡ್ತಾಳೆ. ಅದಾದ ಬಳಿಕ ಕಾನೂನು ರೀತಿಯಲ್ಲಿ ಏನೆಲ್ಲ ಹೋರಾಟ ಮಾಡಬೇಕು ಆ ರೀತಿಯಾಗಿ ಹೋರಾಟ ಮಾಡ್ತಾರೆ. DNA ಕೂಡ ಕೃಷ್ಣ ಜೆ ಅವರ ಮಗು ಅನ್ನೋದು ಕೂಡ ಈಗ ಸ್ಪಷ್ಟವಾಗಿದೆ. ಆ ಒಂದು ದಾಖಲೆಯ ಮೇಲೆ ಇದೀಗ ನಮ್ಮ ಹೈಕೋರ್ಟ್ ಒಂದು ಮಹತ್ವದ ನಿರ್ಧಾರವನ್ನು ಮಾಡಿದೆ. ಅದೇನು ಅಂತಂದ್ರೆ 75,000 ರೂಪಾಯಿಯನ್ನ ಪ್ರತಿ ತಿಂಗಳು ಆ ಒಂದು ಮಗುವಿಗೆ ಜೀವನಾಂಶವಾಗಿ ಕೊಡಬೇಕು ಅನ್ನುವಂಥದ್ದು. ಸೊ ಈಗ ಇದರ ಕುರಿತಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ, ಹೆಚ್ಚು ವಿವರಣೆಯನ್ನು ಕೂಡ ಕೊಡೋದಿಲ್ಲ. ಅಂತಂದರೆ ನಾವು ಯಾರೇ ಪ್ರಭಾವಿಗಳಾಗಿರಲಿ ಅಥವಾ ನಾವು ಎಷ್ಟೇ ದೊಡ್ಡ ಮನೆತನದವರಾಗಿರಲಿ ಅಥವಾ ನಮ್ಮ ಹತ್ರ ಎಷ್ಟೇ ದುಡ್ಡಿರಲಿ ಏನೇ ಇರಲಿ, ಎಲ್ಲರೂ ಕೂಡ ಕಾನೂನಿನಲ್ಲಿ ಒಂದೇ ದೃಷ್ಟಿಯಲ್ಲಿ ಇರ್ತವೆ. ಅದೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಈ ಸಂದರ್ಭಕ್ಕೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ವಿಡಿಯೋನ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ ವಿಡಿಯೋವನ್ನು ನೋಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.